ವಿಲನ್ ವಜ್ರಮುನಿ ನನ್ನ ನಡಿಯ ಎಲ್ಲಿ ಅಂತ ಜೀನ್ಸ್ ಕೇಳ್ತಾನೆ. ಹೀರೋ ಇಂಟ್ರೊಡಕ್ಷನ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಹೀರೋ ಹಳ್ಳಿಗೆ ಬಸ್ ನಲ್ಲಿ ಬಂದು ಇಳಿತಾನೆ. ಬನ್ನಿ ಸರ್, ಬೇಗ ಬನ್ನಿ ಬನ್ನಿ. ಪಾಪ ಹೀರೋ ದಿಕ್ ತೋಚದೆ ಅವ್ರನ್ನ ಇವ್ರನ್ನ ಅಡ್ರೆಸ್ ಕೇಳ್ತಾ ಬರ್ತಾ ಇರ್ತಾನೆ. ಏನ್ ಸ್ವಾಮಿ, ಕರ್ನಾಟಕ ಬ್ಯಾಂಕ್ ಯಾವ ಕಡೆ ಹೋಗ್ಬೇಕು? ಏನೇ, ನನ್ನನ್ನು ಯಾವತ್ತಾರ ನೋಡಿದ್ಯಾ ನೀನು? ಇಲ್ಲ. ಹೋಗ್ಲಿ, ನನ್ನ ಪರಿಚಯ ಏನಾದ್ರು ಇದೆಯಾ ನಿನಗೆ? ಇಲ್ಲ. ಅಲ್ಲಯ್ಯ, ನಮಸ್ಕಾರ ಮಾಡಿ ಪರಿಚಯ ಮಾಡ್ಕೊಂಡು ಆಮೇಲೆ ಕೇಳಿದ್ರೆ ಆಗ್ತಾ ಇರ್ಲಿಲ್ವಾ? ಶುದ್ಧ ಅನಾಗರಿಕರು. ಹೌದು. ಬ್ಯಾಂಕ್ ಅಂತೆ ಬ್ಯಾಂಕ್ ಕೇಳ್ಕೊಂಡ್ ಬಂದ್ಬಿಟ್ಟ. ಹೋಗ ಆ ಕಡೆ. ಓದ್ತಾ ಇರುವ ಮಧ್ಯದಲ್ಲಿ ಬಂದ್ಬಿಟ್ಟ. ಕಾಫಿನೇ ಚೆನ್ನಾಗಿರಪ್ಪ. ನಮಸ್ಕಾರ ಸರ್. ನಮಸ್ಕಾರ ಅಂತೆ. ನನ್ನ ಹೆಸರು ಮೋಹನ್ ಅಂತ. ಈ ಊರಿಗೆ ಹೊಸಬ. ಇಲ್ಲಿ ಕರ್ನಾಟಕ ಬ್ಯಾಂಕ್ ಎಲ್ಲಿದೆ ಅಂತ ಸ್ವಲ್ಪ ಹೇಳ್ತೀರಾ? ನೋಡಿದ್ರೆ ಒಳ್ಳೆ ಓದಿರೋ ಹುಡುಗನ ಕಾಣಿಸ್ತೀಯಾ? ಇವನು ಹಳೆ ಫ್ಯಾಷನ್ ಸ್ಟೈಲಾಗಿ ಹಾಯ್ ಅನ್ನಕ್ ಬರಲ್ಲ. ಕರ್ನಾಟಕ ಬ್ಯಾಂಕ್ ಅಂತ, ಕರ್ನಾಟಕ ಬ್ಯಾಂಕ್. ಹೋಗ ನೀನ್ ಕಾಫಿ ಕುಡಿಯಮ್ಮ. ಹಾಯ್. ಏನೇ ಹಾಯ್ ಅಂತೀಯಾ? ನನ್ನೇನ್ ದನ ಅನ್ಕೊಂಡಿದ್ಯಾ? ನಮಸ್ಕಾರ ಮಾಡ್ತಿದ್ದೀನಿ ಸರ್. ಏನು ಒಂದ್ ಕೈಲ ಇನ್ನೊಂದ್ ಕೈ ಬಿದ್ದೋಗಿದ್ಯಾ? ಹೋಗೋಗಯ್ಯ, ಬಂದ್ಬಿಟ್ಟ ಇಲ್ಲಿ. ಏನ್ ಬಿಡಪ್ಪ, ಎಲ್ಲ ರಿವರ್ಸ್ ಕೇಸ್ಗಳೇ. ಹಾಗೇ ಕಷ್ಟ ಪಟ್ಕೊಂಡು ಅವನ್ ಬರ್ತಿರ್ಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ಹೀರೋಯಿನ್ ಅವನ್ನ ನೋಡ್ತಾಳೆ. ನಿಜವಾಗ್ಲೂ ಹೀರೋ ಹಂಗಿದ್ದಾನೆ, ಎಷ್ಟು ಲಕ್ಷಣವಾಗಿದ್ದಾನೆ. ವಾ, ಏನ್ ಕಲರು! ನನಗಂತೂ ತುಂಬಾ ಹಿಡಿಸ್ಬಿಟ್ಟ. ಸುಮ್ನೆ ನನ್ ಹೈಟ್ಗೆ ತಕ್ಕ ಜೋಡಿ ಅವನೇನೆ. ನಿನಗ್ ಸೋದರ ಮಾವ ಇದ್ದಾನಲ್ಲೇ? ಪಡ್ಕೊಂಡ್ರು. ಅವನ್ ಮುಖ ಮಂಗನ್ ಮೊರೆ ಇದ್ದಾಗಿದೆ. ಮೊದ್ಲು ನಾನ್ ನೋಡಿದ್ದು ಮೊದ್ಲು ನಾನ್ ನೋಡಿದ್ದು. ಅಪ್ಪಚ್ಚಾಗ ಹೋಗುತ್ತೆ. ಅವನ್ನ ಮೊದ್ಲು ನಾನ್ ನೋಡಿದ್ದು. ಆದ್ರಿಂದ ಅವನ್ ನನಗ್ ಹಿಡ್ಸಿದಾನೆ. ಅಲ್ಲ, ನನಗಿಷ್ಟ ಆಗಿದ್ದಾನೆ. ಅಲ್ಲ, ನನಗ್ ಹಿಡ್ಸಿದಾನೆ. ಅಲ್ಲ, ನನಗ್ ಹಿಡ್ಸಿದಾನೆ. ಅಲ್ಲ, ನನಗ್ ಹಿಡ್ಸಿದಾನೆ. ಅಬ್ಬಬ್ಬಬ್ಬಬ್ಬ, ವಯಸ್ಸಿಗೆ ಬಂದು ಮದ್ವೆ ಆಗದಿರೋ ನಿಮಗೆ ಪ್ಯಾಂಟ್ ನೋಡಿದ ತಕ್ಷಣ ಸರಿಗೆ ಜಾರ್ ಹೋಗುತ್ತೆ. ಸ್ವಲ್ಪ ಇರಿ, ನಮ್ಮಲ್ಲಿ ಯಾರು ಇಷ್ಟ ಅಂತ ಆ ಮನ್ಮಥ ಮರಿನೇ ಕೇಳ್ತೀನಿ. ನೀವು ಮೊದ್ಲು ಮುಚ್ಕೊಳ್ಳಿ. ನಿಂತ್ಕೊಳ್ಳಯ್ಯ. ಈ 5 ಬೆರಳಲ್ಲಿ ಯಾವ್ದಾದ್ರು ಒಂದ್ ಬೆರಳು ಮುಟ್ಟಯ್ಯ. ಯಾಕೆ? ನೀನು ನಮ್ಮೆಲ್ರಿಗೂ ಹುಚ್ಚಿಸ್ಬಿಟ್ಟಿದ್ಯಾ. ಇದ್ರಲ್ಲಿ ಸಾವಿತ್ರಿ, ಕಾಮಾಕ್ಷಿ, ಪದ್ಮ, ಲಕ್ಷ್ಮಿ, ನಾನು. ನೀನು ಇದ್ರಲ್ಲಿ ಯಾವ್ದು ಮುಟ್ತೀಯೋ ಅವಳು ನಿನ್ನೋಳಾಗ್ತಾಳೆ. ಬೇಗ ಮುಟ್ಟಯ್ಯ. ಯಾವ ಬೆರಳು ಹಿಡ್ಕೊಂಡ್ರೆ ಯಾವಳ ಜಗಳ ಕಾಯ್ತಾಳ? ತಾಯಿ ರಾಜೇಶ್ವರಿ, ನೀನೇ ಕಾಪಾಡ್ಬೇಕು. ಅಲ್ಲ ಕಳ್ಳ, ನೀನ್ ತುಂಬಾ ಕಿಲಾಡಿ ಕಣಯ್ಯ. ಗಂಡು ದ್ರೌಪದಿ. ಅದಿರ್ಲಿ, ಕರ್ನಾಟಕ ಬ್ಯಾಂಕ್ ಯಾವ ಕಡೆ ಹೋಗ್ಬೇಕು? ಈ ಕಡೆನೂ ಹೋಗ್ಬಹುದು, ಈ ಕೈ ಇಳಿಸ್ಬಿಟ್ಟು ಹೋಗ್ಬಹುದು. ನೀರಾಂಜನಂ ದರ್ಶಯಾಮಿ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ. ಇಷ್ಟಾರ್ಥ ಫಲ ಸಿದ್ಧಿರೋ ಕೋಟ್ ಬಂದಿದೆ. ಒಂದ್ ತೆಂಗಿನಕಾಯಿ ಉಳಿಸಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ತಗೊಳ್ಳಿ ತೆಂಗಿನಕಾಯಿ. ಸರಿ, ಕೊಡಿ. ಅಮ್ಮ, ಅಮ್ಮ. ಅಯ್ಯೋ, ಪಾರ್ವತಮ್ಮನವ್ರು ಬಿದ್ದೋದ್ರು. ಸ್ವಲ್ಪ ನೀರು ತಗೊಂಬ ಹೋಗಿ. ಯಾಕಮ್ಮ ಹೀಗ್ ಬಿದ್ಬಿಟ್ರಿ? ಸ್ವಲ್ಪ ಬಿಪಿ ಇದೆ, ತಲೆ ಸುತ್ತಿಬಿಟ್ಟೆ. ಈಗ ಪರವಾಗಿಲ್ವಾ? ತುಂಬಾ ಉಪಕಾರ ಆಯ್ತಪ್ಪ ನಿನ್ನಿಂದ. ನಿನ್ನ ಕೆಲಸ ನೋಡ್ಕೊ. ದೇವ್ರೆ, ಬುದ್ಧಿವಂತಿಕೆಯಿಂದ ಆ ಹುಡುಗ ದೇವ್ರಿಗೆ ಅಂತ ತಂದಿದ್ದ ತೆಂಗಿನಕಾಯಿನ ಹೊಡೆದು ಆ ನೀರ್ನ ಚುಮ್ಕಿಸ್ದ. ಅದರಿಂದ ನೀವು ಸುಧಾರಿಸ್ಕೊಂಡ್ರಿ ಅಮ್ಮ. ಹೊಟ್ಟೆ ನೋವು ಕಾಂಪೌಂಡ್ರೆ, ಹೊಟ್ಟೆ ನೋವು, ಬೇಗ ಔಷಧಿ ಕೊಡು, ಇಲ್ದ್ರೆ ಸತ್ತು ಹೋಗ್ತೀರಿ. ಡಾಕ್ಟ್ರು ನೀವೆಲ್ಲ ಸರಿ ಅವ್ರನ್ನ ವೆಟರ್ನರಿ ಡಾಕ್ಟರ್ ಮಾಡ್ತಿದ್ರಲ್ಲ. ನಮ್ ಡಾಕ್ಟರ್ಗೆಲ್ಲ ಔಷಧಿ ಮತ್ತು ಬೇಗ ಕರಿಯೋ. ಅಯ್ಯೋ, ಹೋಗಿ ಕ್ಯೂ ನಿಂತ್ಕೋ. ಮನುಷ್ಯರಿಗೂ ಪ್ರಾಣಿಗೂ ಒಂದೇ ಕ್ಯೂ. ಮನುಷ್ಯನು ಒಂದು ಪ್ರಾಣಿ. ನಮ್ ಡಾಕ್ಟ್ರು ಎಲ್ಲಾರು ಸರಿ ಸಮವಾಗಿ ನೋಡ್ತಾರೆ. ಅದೇ ಅವ್ರ ಸ್ಪೆಷಾಲಿಟಿ. ಹೋಗಿ ನಿಂತ್ಕೋ. ಬ್ರ್ಯಾಂಡಿ ಜೊತೆಲಿ ಇಡ್ಲಿ ತಿಂದ್ರೆ ಏನ್ ಮಜಾ, ಏನ್ ಮಜಾ. ಚಿತ್ರಾನ್ನ, ಮೊಸರನ್ನ, ಹುಳಿ ಅನ್ನ ಅಂದ ಹಾಗೆ ಬ್ರ್ಯಾಂಡಿ ಅನ್ನ
ವಿಸ್ಕಿಯನ್ನ ರಮ್ಮನ್ನ ಹಾಕೊಂಡು ತಿಂದ್ರೆ ಎಷ್ಟು ಮಜವಾಗಿರುತ್ತೆ. ಗೊಟ್ಟಕ್ ಸರ್ ಪೇಷಂಟ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಕಾಯ್ದ್ರೆ ನಾನೇನ್ ಮಾಡ್ಲಿ? ಅಲ್ಲ ಹೇಳ್ತಾ ಇದ್ದೀನಿ. ಹೇಯ್, ಡಾಕ್ಟರ್ ಗೊಟ್ಟಕ್ ಕೈಗುಣ ಅಂದ್ರೆ ಏನ್ ಅನ್ಕೊಂಡಿದೀಯಾ? ನಾನು ಒಂದು ಚುಚ್ಚು ಮದ್ದು ಕೊಟ್ರೆ ಸಾಕು, ಸತ್ ಹೆಣ ಎದ್ದು ನಿಂತ್ಕೊಳತ್ತೆ. ಗೊಟ್ಟಕ್ ಸರ್ ಮೆಲ್ಲಿಗೆ ಮೆಲ್ಲಿಗೆ. ಹೇಯ್, ಐ ಆಮ್ ಸ್ಟಡಿ, ಫಾಲೋ ಮೀ. ಎಲ್ಲಿ? ಕಮ್ ಆನ್, ಒಬ್ಬೊಬ್ರು ಸಾಲಾಗ್ ಬನ್ನಿ, ತಿವಿದು ಬಿಡ್ತೀನಿ. ತಿವಿದು ಬಿಡ್ತೀರಾ? ನನ್ನ ಬುಜ್ಜು ಮರಿ ನೀನಲ್ಲಯ್ಯ, ನನ್ನ ಬುಜ್ಜು ಮರಿ, ನನ್ನ ಮುದ್ದು ಮರಿ, ನನ್ನ ಬಂಗಾರಿ. ಸಾರ್ ಕೋಳಿ ಸಾರ್. ಯೋ, ನಾನು ಕೋಳಿ ಅಂದೆ, ಹೋಗಿಲ್ಲ ಅಂದೆ. ಏನ್ ರೋಗ? ಕೋಳಿ ರೋಗ. ಕೋಳಿಗೆ ಕೋಳಿ ರೋಗ ಬಂದೆ. ರೋಗ ಬರ್ತಾ? ಏನ್ ಪ್ರಾಬ್ಲಮ್? 4 ದಿನ ಆಯ್ತು ಸರ್, ಮೊಟ್ಟೆನೇ ಇಕ್ತಿಲ್ಲ. ಅಷ್ಟೇನಾ? ಇಲ್ಲಿ ಕಾಲ ಡಾಕ್ಟರ್ ಗೊಟ್ಟಕ್ ಸರ್, ಇನ್ನೊಂದ್ ಸ್ವಲ್ಪ ತಿದ್ರೆ ನಿಮ್ದು ಗೊಟ್ಟಕ್. ಆಮೇಲೆ ನಿನ್ ಪಟಕ್. ಯೋ, ಕೋಳಿ ಕಾಲ ಎತ್ತಯ್ಯ. ಕ್ಯಾನ್ಸರ್? ಏನಯ್ಯ, ಎಷ್ಟು ವೀಕ್ ಆಗಿದೆ. ಕೋಳಿ ಹೇಗೆ ಮೊಟ್ಟೆ ಇಡುತ್ತೆ? ಇದಕ್ಕೆ ದಿನಾ ಪೌಷ್ಟಿಕ ಆಹಾರ ಕೊಡ್ಬೇಕು. ವಿಟಮಿನ್ ಎಕ್ಸ್, ವಿಟಮಿನ್ ವೈ. ದಿನಾ 2 ಟ್ಯಾಬ್ಲೆಟ್ ತಿನ್ಸೋ, ಜೊತೆಲಿ 2 ಕೋಳಿ ಮೊಟ್ಟೆನೂ ತಿನ್ಸೋ. ಸರ್ ಕೋಳಿ ಮೊಟ್ಟೆ ಇಡುತ್ತೆ ವಿನಃ ಎಲ್ಲಿ ತಿನ್ನುತ್ತೆ ಸರ್? ಯೋ, ಆಮ್ಲೆಟ್ ಮಾಡಿ ತಿನ್ಸಯ್ಯ. ಸರ್. ಹೋಗಯ್ಯ. ಯಾವಾಗ? ಅಯ್ಯೋ ಅಯ್ಯೋ ಹೋಗಯ್ಯ. ಅಯ್ಯೋ ಡಾಕ್ಟ್ರೆ ಮೊದಲು ನಲ್ಲಿ ನೋಡಿ, ನಾ ಆಮೇಲೆ ನೋಡಿದ್ರಂತೆ. ಏನಾಗಿದೆ? ಒಕ್ಕಲ್ ಸುತ್ತ ನೋವು ಡಾಕ್ಟ್ರೆ. ಸಗಣಿ ಹಾಕಿದ್ಯಾ? ನಾನೇ ಸಗಣಿ ಹಾಕಿ. ಯೋ, 2ಕ್ಕೆ ಹೋಗಿದ್ದಾನೆಯಾ? 1 ವಾರ ಆಯ್ತು. ಹೌದಾ? ಹಾಗಾದ್ರೆ ಸ್ವಲ್ಪ ಬಗ್ಗು. ಆಮೇಲೆ ಹೇಳ್ತೀನಿ, ಬಗ್ಗು ಬಗ್ಗು. ಮನುಷ್ಯ ಜನ್ಮಕ್ಕಿಂತ ಆ ನಾಯಿ ಜನ್ಮನೇ ವಾಸಿ. ನಡಿಯೋ. ಅತ್ತೆ, ಬಾಯಿ ಆಡ್ಸಕ್ಕೆ ಏನಾದ್ರು ಬೇಕಲ್ಲ? ಏನಿದೆ ತಿಂಡಿ? ಬಂದ ತಕ್ಷಣ ತಿಂಡಿ ವಿಚಾರ. ಎಲ್ಲಿಗೆ ಹೋಗಿದೆ? 4 ದಿವಸದಿಂದ ಇಲ್ಲಿಗೆ ಬರಲೇ ಇಲ್ಲ. ನಿತ್ಯ ಬಂದಿಲ್ಲ, ಯಾರನ್ನ ನೋಡ್ಬೇಕು? ನೀನ್ ಲಕ್ಷ್ಮಣವಾದ ಮಗನ ಹೆತ್ತು ಬಿಸಾಕಿದ್ರೆ ಇಲ್ಲೇ ಠಿಕಾಣ ಹಾಕ್ತಿದ್ದೆ. ನೀನ್ ಆಚೆ ತಳ್ಳಿದ್ರು ಹೋಗ್ತಾನೆ ಇರ್ಲಿಲ್ಲ. ಬರ್ತಾ ಬರ್ತಾ ನನಗೆ ಮದುವೆ ಹುಚ್ಚು ಜಾಸ್ತಿ ಆಗೋಯ್ತು. ಆಗಲ್ವಾ ಮತ್ತೆ? ಪ್ರಾಯ ಉಕ್ಕಿ ಪಲ್ಟೆ ಹೊಡಿಸ್ತಾ ಇದೆ. ನಾಚಿಕೆ ಆಗಲ್ಲ ನಿಂಗೆ? ಅಡಿಗೆ ಮನೆಗೆ ಹೋಗಿ ಖಾರ ಸೇವಿಸಿದ್ದೀನಿ. ಸರ್, ಯಾರಪ್ಪ? ಓ, ನೀನು ಇನ್ನೇನು? ನಿಮ್ ಮನೇಲಿ ಒಂದು ಪೋರ್ಷನ್ ಬಾಡಿಗೆಗೆ ಅಂತ ಗೊತ್ತಾಯ್ತು. ಹೌದು, ಬಾ ಒಳಗ್ ಬಾ. ನಿಂತ್ಕೋ. ಏನ್ ಬೇಕು? ಮನೆ. ನಾವೇನ್ ಮನೆ ಮಾರ್ಕೊಳ್ಳೋರ್ ಕಾಣಿಸ್ತೀವ? ಕೊಂಡ್ಕೊಳಕ್ ಬಂದಿಲ್ಲ, ಬಾಡಿಗೆಗಿರಕ್. ಯಾವರು? ಮೈಸೂರ್. ಈಗ ಬಂದಿದ್ಯಾ? ಕರ್ನಾಟಕ ಬ್ಯಾಂಕಲ್ಲಿ ಕೊಳ್ಳೆ ಹೊಡಿಯೋಕ? ಕೆಲಸ ಮಾಡಕ್ಕೆ. ಏನ್ ಕೆಲ್ಸ? ದೇವನ್ ಕೆಲ್ಸನಾ? ಅಲ್ಲ, ಮ್ಯಾನೇಜರ್ ಕೆಲಸ. ನೀನು ಮ್ಯಾನೇಜರಾ? ಎಷ್ಟ್ ಸಂಬಳ? ಒಂದ್ 9,000 ರೂಪಾಯಿ ಕೊಡ್ತಾರಾ? ಕೊಡ್ತಾರೆ 3 ತಿಂಗಳಿಗೆ. ತಿಂಗಳಿಗೆ 3,000 ರೂಪಾಯಿ ಸಂಬಳನಾ? ಹೆಂಡತಿಗೆ 3 ರೇಷ್ಮೆ ಸೀರೆ ತಂದ್ಕೊಟ್ರೆ 3,000 ಮೊಟಾಶ್. ಇನ್ನು ನೀನು ಊಟಕ್ಕೆ ಬಟ್ಟೆಗೆಲ್ಲ ಏನಯ್ಯ ಮಾಡ್ತೀಯಾ? ಏ ಮಂಗ, ಸ್ವಲ್ಪ ಸುಮ್ಮನೆ ಇರು. ಮಂಗಳ ಅನ್ನತ್ತೆ. ಸರಿ ನೀನ್ ಒಳಗ್ ಬಾಪ. ಬಾ ನಿಂತ್ಕೋ. ಏ ಕೆಂಪ್ ಹುಡುಗ, ಸುಮ್ಮನೆ ಪೆಟ್ಟಿಗೆ ಆಡಿಸ್ಕೊಂಡು ಒಳಗ್ ಬಂದ ಹಾಗಲ್ಲ. ನಮ್ ಕಂಡೀಷನ್ಸ್ ಏನು ಅಂತ ನಿಂಗೆ ಗೊತ್ತಾ? ಏನದು? 1ನೇ ತಾರೀಕು ಮನೆ ಬಾಡಿಗೆ ನನ್ ಕೈಲಿರ್ಬೇಕು. ಗೋಡೆಗೆ ಮಳೆ ಹೊಡಿಕೂಡ್ದು, ಇರೋ ಮೊಳೆನ ಕೇಳ್ಕೊಡ್ದು. ಗೊತ್ತಾಯ್ತಾ? ಏನೋ ಬೆಳಿಗ್ಗೆ ಆದ ತಕ್ಷಣ ಮನೆ ಮುಂದೆ ನೀರ್ ಹಾಕಿ ರಂಗೋಲೆ ಇಡ್ಬೇಕು. ಪ್ರಜಾವಾಣಿ, ಕನ್ನಡಪ್ರಭ, ತರಂಗ ಈ 3 ಪೇಪರ್ನ ನೀನ್ ತರಿಸ್ಬೇಕು. ನೀನು ಓದಕ್ಕಲ್ಲ, ನಾನು ಓದಕ್ಕೆ. ಮಂಗ್ಲ, ಸ್ವಲ್ಪ ಬಾಯಿ ಮುಚ್ಕೊಂಡು ನೀನ್ ಸುಂದಿರತ್ತೆ. ಪಟ್ನದಿಂದ ಬರೋ ಪುಟ್ಟ ಸಾಹೇಬ್ರುಗಳನ್ನ ನಂಬಾರ್ದಂತೆ. ಹುಡುಗ, ಎಲ್ಲಿ ನಿನ್ ಲಗೇಜು? ಇದೆಯಲ್ಲ. ಇದಲ್ಲಯ್ಯ, ಅದೇ ಮಕ್ಕಳು, ಮರಿ, ಆಡು, ಆಕಳು. ಅಂದ ಹಾಗೆ ನಿನಗೆ ಮದುವೆ ಆಗಿಲ್ಲ? ಸ್ವಲ್ಪ ಹೆಚ್ಚಾಯ್ತು, ಬಾಯಿ ಮುಚ್ಕೋ. ಇಲ್ಲಿ ನೋಡಪ್ಪ, ಇವಳು ನಮ್ಮ ಅಣ್ಣನ ಮಗಳು, ಸ್ವಲ್ಪ ಮುದ್ದಾಗಿ ಬೆಳೆಸಿದ್ವಿ, ಅದಕ್ಕೆ ಹೆಚ್ಚು ಮಾತಾಡ್ತಾಳೆ. ತಪ್ಪು ತಿಳ್ಕೊಬೇಡ ನೀನು. ಪಾ ಒಳಗೆ. ನೀನ್ ಬಂದ್ರೆ ಓದಿತೀನಿ. ನೀನ್ ಬಾಪ. ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬಂದಿದ್ಯಾ? ನಾಳೆಗಿಂದ ಅಪ್ಪಚ್ಚಿ ಆಗೋಗುತ್ತೆ. ಬಾಪ, ಇದೇ ಕಣಪ್ಪ ಮನೆ. ತುಂಬಾ ಚೆನ್ನಾಗಿದೆ. ಹೌದು, ನೀನ್ ಒಬ್ಬರೇ ಬಂದಿದ್ಯಲ್ಲ, ತಂದೆ ತಾಯಿ ಯಾರು ಬರ್ಲಿಲ್ವಾ? ತಾಯಿ ಇದ್ದಾರೆ, ಮೈಸೂರಿನಲ್ಲಿ ಟೀಚರ್ ಕೆಲಸ ಮಾಡ್ತಿದ್ದಾರೆ. ಕೆಲಸ ಬಿಟ್ಟು ಬರಕ್ಕಾಗಲ್ಲ, ಅದಕ್ಕೆ ನಾನೊಬ್ನೇ ಬಂದೆ. ಹಾಗಾದ್ರೆ ಊಟಕ್ಕೆ ಏನ್ ಮಾಡ್ತೀಯಾ? ಪ್ರಾಬ್ಲಮೇ ಇಲ್ಲ. ಅನ್ನ, ಸಾರು, ಪಲ್ಯ, ಚಟ್ನಿ, ಮೆಂತೆ ತುಳಿ, ಕೂಟು. ಅಡಿಗೆ ಮಾಡಕ್ ಬರ್ತಾ ನಿಂಗೆ? ಇಲ್ಲ, ಇದೆಲ್ಲ ಹೇಗ್ ಮಾಡೋದು ಅಂತ ಈ ಪುಸ್ತಕದಲ್ಲಿದೆ. ನೋಡೋದು ಮಾಡೋದು. ಒಳ್ಳೆಯವನಪ್ಪ ನೀನು. ಈಜೋದು ಹೇಗೆ ಅಂತ ಪುಸ್ತಕ ನೋಡ್ಕೊಂಡು ನೀರ್ ಬೀಳಕ್ಕಾಗತ್ತಾ? ಇವತ್ತು 1 ದಿವಸಕ್ಕೆ ನಾನು ಅಡಿಗೆ ಮಾಡಿ ಕಳಿಸ್ತೀನಿ. ಇವತ್ ಮಾತ್ರನಾ? ಅಂದ್ರೆ ಸಾರಿ, ಬಾಯ್ ತಪ್ಪಿ. ತಪ್ಪೇನಿಲ್ಲ, ದಿನ ನಾನೇ ಊಟ ಕಳಿಸ್ತೀನಿ.